ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಯಾರು ಹೊಸಬ್ರು ನನ್ನ ಚಾನಲ್ ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡಿ ಅಂಡ್ ಲೈಕ್ ಶೇರ್ ಕಮೆಂಟ್ ನ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ನಾನು ಮಾರ್ನಿಂಗ್ ಎದ್ದು ಕೆಲಸ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ. ಬಿಕಾಸ್ ನನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ತಮ್ಮ ಸಿದ್ಧಗಂಗಾ ಮಠದಲ್ಲಿ ಓದ್ತಿರೋದು, ಅವನ್ನ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಿದೀವಿ ನಾನು ನಮ್ಮ ಮಮ್ಮಿ. ಸೊ ಟಿಫನ್ ನಾನು ಮಾಡ್ಬೇಕು, ಟಿಫನ್ ಮಾಡ್ಕೊಂಡು ಹೋಗೋಣ. ಸೊ ಇವತ್ತು ನಮ್ಮ ಮನೆಯಲ್ಲಿ ಎಗ್ ರೈಸ್ ಮಾಡಿದ್ದಾರೆ ನಮ್ಮ ಮಮ್ಮಿ. ಸೊ ಬನ್ನಿ ತಿನ್ನೋಣ, ಕುತ್ಕೊಳ್ಳೋಣ. ನನ್ನ ತಂಗಿ ಕೂಡ ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಕುತ್ಕೊಂಡಿದ್ದಾಳೆ. ಓಯ್ ರಕ್ಷಾ, ಹಾಯ್ ಪ್ಲೀಸ್. ಅಯ್ಯೋ, ಸೊ ಅಷ್ಟೇ ಗೈಸ್, ಟಿಫನ್ ಮಾಡ್ತಾ ಇದ್ದೀನಿ. ಇವತ್ತೇನೇನಾಗುತ್ತೆ ಎಲ್ಲನೂ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮಗುನ ಓನಮ್ಮ ನಾವು ಮುದ್ದು ಗೈಸ್, ಆಲ್ಮೋಸ್ಟ್ ನಾಯಿ ಇರೋರ ಮನೇಲಿ ಹಿಂಗಾಗ್ಬಿಟ್ಟಿರುತ್ತೆ ಈ ವೆದರಿಗೆ. ನಮ್ಮ ನಾಯಿ ಇದು ನಮ್ಮ ನಾಯಿ ಹೋಗು. ಬಾಯ್, ನಾನು ಹೋಯ್ತೀನಿ, ಬಾಯ್. ನಿಂದ್ರು ಒಬ್ಳು. ಓ ಶಿಶಿ, ಯಾವ ಹೀರೋಯಿನ್ ನೀನು ಹಳಕಲ್ದವರು? ಇವಾಗ ನಾವು ಜಾಲಹಳ್ಳಿ ಸ್ವಲ್ಪ ಕತ್ಕೊಂಡಿದೀವಿ. ನಾನು ನಮ್ಮ ಹೋಗ್ತಿದ್ದೇವೆ. ಅದು ನನ್ನ ತಮ್ಮಂಗ ನಾನ್ ಬರ್ತಿರೋದು ಗೊತ್ತಿಲ್ಲ. ಸೊ ನೀವು ಗೊತ್ತಿಲ್ಲ, ನನ್ ಕೆಲಸ ಇದೆ ಅಂತ ಹೇಳಿದ್ರು. ಸೊ ನಾವು ಇವಾಗ ಜಾಲಹಳ್ಳಿ ಸ್ವಲ್ಪ ಕತ್ಕೊಂಡಿದ್ವಿ. ಕ್ಲಾಸ್ ಅಲ್ಲಿ ಹೋಗ್ಬೇಕು ಬಿಕಾಸ್ ಸಿದ್ಧಗಂಗಾ ಅಲ್ಲ ಅನ್ನೋದು. ಓಕೆ, ಬಸ್ಸಲ್ಲಿ ಹೋಗ್ತಿದ್ದೀವಿ. ಬಸ್ ಹಾಯ್ ಮಾಡ್ಬೋದು. ಏನಾಗಿತ್ತು ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ ತೋರಿಸ್ತೀನಿ. ಓದ್ಬೋದ ಇತ್ತು, ಓದ್ಬಿಡ್ತೀನಿ. ಬಟ್ ಬರ್ತಾ ಇದೆ ಒಂಥರ ಫೀಲ್ ಆಗ್ತಿತ್ತು, ಒಂಥರ ಗೊತ್ತಾಗುತ್ತೆ. ನನ್ನ ಫೇವ್ರೆಟ್ ಅಲ್ವಾ. ಸೊ ಗೈಸ್, ಇವಾಗ ಬಂದಿದ್ದೀವಿ, ಇಲ್ಲಿ ರೀಚ್ ಆಗಿದ್ದೀನಿ. ನಾನು ನನ್ನ ತಮ್ಮಂಗೆ ಸ್ವಲ್ಪ ತಿಂಡಿ ಜ್ಯೂಸು ಅದು ಇದೆಲ್ಲ ತೊಗೊಂಡಿದ್ದೀನಿ. ಪಾಪ ನಮ್ಮ ಹುಡುಗ ಓದ್ತವನಲ್ಲ ಅಂತ. ಸೊ ಬನ್ನಿ ಹೋಗೋಣ. ಇಲ್ಲಿ ಇಷ್ಟೇ ಅನಿಸುತ್ತೆ ಕಾಯಂಬತ್ ನೋಡೋಕ್ತಿರೋದು. ಏನು ಹಿಂಗವನೇ ಕಳ್ಳ ಇದ್ದಂಗೆ. ಇಲ್ಲಿ ಬನ್ನಿ ಸರ್, ಇಲ್ಲಿ ಬನ್ನಿ, ಹಿಂಗೆ ಬನ್ನಿ ಸರ್. ಅಯ್ಯಪ್ಪ, ಏನು ಸರ್ ಹೆಂಗಿದ್ದೀರ? ವಾಟ್ ಇಸ್ ಪ್ರಾಬ್ಲಮ್ ಸರ್? ಯಾಕೆ ಅಂತೀರಾ ಸರ್? ಬಡ್ಸ ಆಯ್ತಾ? ದೊಡ್ಡರಾಗ್ಬಿಟ್ಟ, ದೊಡ್ಡರಾಗ್ತೀನಿ ಗುಂಡ. ಊಟ ಮಾಡ್ಬಾ, ಏನು ಹಾಯ್ ಮಾಡು. ಬೆಲ್ ಹೊಡೆದ್ಬಿಟ್ಟವ್ರ, 4 ಗಂಟೆವರೆಗೂ ಇರಬೇಕಾ ಇವಾಗ? ಸರಿ ಆಯಿತು, ಹೋಗು ಕ್ಲಾಸ್ಗೆ ಹೋಗು. ಕುಡ್ಕೋಬೋದಾ? ಆ್ಯಕ್ಚುಲಿ ನಾವು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು. ಲಂಚ್ ಪೀರಿಯಡ್ ಮುಗ್ದೋಗಿತ್ತು, ಅರೌಂಡ್ 2 o'clock ಏನೋ ಆಗಿತ್ತು. ಸೊ ಅವ್ನು 4 o'clock 4:30ವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ನಾವಲ್ಲೇ ವೆಯ್ಟ್ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಾನು ಅಮ್ಮ ಕೂಡ ಪ್ರಸಾದ ಎಲ್ಲ ತಿಂದ್ಕೊಂಡು ಹಾಗೆ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಪ್ರಸಾದ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದ ದಿನ ಪಲಾವು, ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಕೊಟ್ಟರು. ನಾವು ಆಮೇಲೆ ತಿಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಸ್ಕೂಲ್ ಬಿಟ್ಟರು. ಮೇ ಬಿ ಇವರೆಲ್ಲ ಇಂಗ್ಲೀಷ್ ಮೀಡಿಯಮ್ ಅನಿಸುತ್ತೆ. ಇವ್ರದ್ದು ಬಿಟ್ಟು ಒಂದು 1/2 hourಗೇನು ಕನ್ನಡ ಮೀಡಿಯಮ್ ಅವ್ರನ್ನೂ ಬಿಟ್ಟರು. ಇಷ್ಟು ಜನದಲ್ಲಿ ನನ್ನ ತಮ್ಮ ನೋಡ್ಕೊಳ್ಳೆ ಇವಾಗ ಸಾಹಸ. ನಾವೆಲ್ಲಿರ್ತೀವಿ ಅಂತ ಹೇಳಿದ್ಲಿಲ್ಲ. ಎಷ್ಟು ಜನ ಅವ್ರಿಗೆ, ಅಪ್ಪಪ್ಪಪ್ಪ. ನಾವಿಲ್ಲಿ ಎಲ್ಲವನೇ ಅಂತ ಹುಡುಕ್ತಿದ್ವಿ. ಅಲ್ಲಿ ಡ್ರೆಸ್ ನೋಡ್ಕೊಂಡು ಮಾತಾಡ್ತವನತ್ತಾಗಿ. ನಾವಿಲ್ಲಿ ಹುಡುಕ್ತಿದ್ದೀವಿ, ಹೋಗೋಣ ಎಲ್ರಿಗೂ. RCB ಜರ್ಸಿ ಹಾಕೊಬಿಟ್ಟಿದ್ಯಲ್ಲ. ಏನು ಗುಂಡ ಇಷ್ಟೋ ಜನ ಅವ್ರೆ ನಿಮ್ಮ ಸ್ಕೂಲಲ್ಲಿ? ಅಯ್ಯಪ್ಪ ಹುಡಿ, ಎಲ್ಲಿ ನೋಡಿದ್ರು ಹಂಗೆ ಕಾಣಿಸ್ತೀರ ಎಲ್ಲರೂ. ಫುಲ್ ತಿಂಡೆ. ಎಲ್ಲಿ ನಿನ್ನ ಫ್ರೆಂಡ್ಸ್ ಅಲ್ಲ?
ಮತ್ತೆ ಹೆಂಗ್ ಗೊತ್ತಾ ಇದೆಯಾ? ಹಾಂ ಯಾಕಂದ್ರೆ ಚಡ್ಡಿ ಸುಟ್ಟೋಗದ ಬೆಳಗ್ಗೆ ಫುಲ್ಲು ಒಣಗಿರ್ಲಿಲ್ಲ ಒಂದು ತೊಟ್ಟು ಹಿಂಗೆ ಇಕ್ಕೊಂಡಿದ್ದೆ ಬೆಂಕಿಲಿ ಬೆಂಕಿ ಹತ್ರ ಬೆಂಕಿಯಲ್ಲಿ ಇಕ್ಕಿದೆ ಅದು ಹಿಂಗೆ ಅಂದರೆ ಅದೊಂಥರ ಹಿಂಗೆ ಆಗ್ಬಿಟ್ಟೈತೆ ಅದೇ ಬೆಂಕಿ ಒಣಗಿರ್ಲಿಲ್ವಂತೆ ಚಡ್ಡಿ, ಅದಕ್ಕೆ ಬೆಂಕಿಲಿ ಆರಿಸ್ತಿದ್ನಂತೆ. ವಾವ್ ಎಂತ ಮೈಂಡು! ಒಂಚೂರು ನೋಡು, ನಿನ್ನೆಲ್ಲ ನೋಡ್ಲಿ, ತಿರ್ಗೊಂಚೂರು ಈ ಕಡೆಗೆ. ಅಲ್ಲ ನಾನು ಇದ ಚಡ್ಡಿ ಹಿಂಗೆ ಸುಟ್ಟೋಗೈತೆ ಗುಂಡ ಚಡ್ಡಿ ಬೆಂಕಿಲು ಆರಿಸ್ತಾರ ಗುಂಡ. ಯಾರು ನೀನು ಸೈನ್ಸ್ ಟೀಚರ್ ಆಗ್ಬಿಡು ಗುಂಡ ನೀನು. ಅಯ್ಯೋ ಸ್ವಾಮಿ ಏನು ಬುದ್ಧಿವಂತ. ಅಲ್ಲಿ ಯಾರ್ದೋ ಪೇರೆಂಟ್ಸ್ ಬಂದವ್ರೆ, ಮಾತಾಡ್ತವ್ರೆ, ಎಲ್ಲರೂ ವೆಯ್ಟ್ ಮಾಡ್ತವ್ರೆ. ಅವ್ರು ನಿಮ್ಮ ಸರ್ರಾ? ವಿಜ್ಞಾನ ಅವರ ತಗೊಳ್ಳೋದು. ಇವಾಗ ಆಟ ಆಡಕ್ಕೆ ಬಿಡ್ತಾರಾ? ಎಷ್ಟೊತ್ತವರೆಗೂ? 5 ಗಂಟೆ. 5 ಗಂಟೆ. 5 ಗಂಟೆ ಮೇಲೆ ಪ್ರೇಯರ್ ಯಾವಾಗ? 6 ಗಂಟೆ ಪ್ರೇಯರಾ? 6 ಗಂಟೆಯಿಂದ 7 ಗಂಟೆ ಗಂಟೆ ಪ್ರೇಯರು. ನೀರು ಬಿಡೋದು ಅಷ್ಟೇ, ಫುಲ್ ಇಡೀ ಪಾರ್ಕ್ ಕ್ಲೀನ್ ಮಾಡಬೇಕಾ? ಇವಾಗ ಊಟಕ್ಕೆ ಬಡ್ಸಕ್ಕೆ ಹೋಗಿದ್ದಲ್ಲ ಮಧ್ಯಾಹ್ನ, ಅವಾಗ ಸಣ್ಣಾಗಿರೋದು ಅಣ್ಣ ಪಾರ್ಕ್ ಗುಡಿಸಿ ಮನೇಲಿ ಈ ಥರ ಗುಡಿಸ್ತಿಲ್ಲ. ಸಣ್ಣ ಮನೇಲಿ ಒಂದು ಕಡ್ಡಿ ಹತ್ತದಿಗೆ ಮನೇಲೂ ಮಾಡ್ತಿರ್ಲಿಲ್ಲ. ಆಗ ಫೋನ್ ಕೊಡಕ್ಕೆ ಅವ್ರು ಮಾಡ್ತಾರೆ. ಯಾರಿಗೆ? ಬಂದವ್ರನ್ನೆಲ್ಲ ಕೇಳ್ತೀರಾ? ಏನಂತ ಕೇಳ್ತೀರಾ? ಏನಂತ ಕೇಳ್ತೀರಾ? ನಮ್ದಿಂದ ಕೇಳಿಸ್ತಾರೆ. ಅಕ್ಕ ಅಕ್ಕ ನಮ್ಮಮ್ಮ ಸ್ವಲ್ಪ ಮಾತಾಡ್ತಾ, ನಮ್ಮಮ್ಮ ಈ ನಡುವೆ ಯಾಕೋ ಬಂದೇ ಇಲ್ಲ ಅಣ್ಣ, ಏನಾಯ್ತು ಗೊತ್ತಿಲ್ಲ. ಹೊಡಿತಿದ್ರು ಹೊಡ್ಸ್ಕೊತಿದ್ದೆ. ಆಮೇಲೆ ಅದಕ್ಕೆ ನನಗೆ ಹೇಳಿದ್ದು, ಚಡ್ಡಿನ ಹಾಕೊಂಡ್ಬಿಟ್ಟು ಬೆಂಕಿ ಹತ್ರ ಕೊಟ್ಟಿದ್ರೆ ಬ್ಯಾಕು ಹಂಗ ಸುತ್ತ ಆರಾಮಾಗಿರ್ಬೋದಿತ್ತ? ಹೇಳು. ಇವಾಗ ನೀವೊಂದು ಕಲ್ತಿದ್ದಾರೆ, ಎಕ್ಸಾಮ್ಸ್ ಎಲ್ಲ ಮುಗಿದು ರಜೆಗೆ ಬನ್ನಿ. ಹೋಗಿದ್ದೀರಾ ಬೆಟ್ಟಕ್ಕೆಲ್ಲ? ಹೋಗಿದ್ದೀವಿ. ವೆರಿ ಗುಡ್. ಯಾಕಡೆ? ಏನ್ ಜಾತ್ರೆಯಲ್ಲಿ? ಮತ್ತದ ದೊಡ್ಡ ಜಾತ್ರೆ ಐತಿ, ಫಂಕ್ಷನ್ ಏನ್ ಅದೇ ಯಾವ್ದು ಮತ್ತದಂದ್ರೆ ಏನ್ ಸಿಗ್ಬೇಕು? ಶಿವರಾತ್ರಿ ಜಾತ್ರೆ ಮಾಡಲ್ಲ, ಶಿವರಾತ್ರಿ ದೊಡ್ಡ ಜಾತ್ರೆ ನಡೀತದೆ. ಬರಂಗಿದ್ರೆ ಬರ್ರಿ. ಇನ್ನೇನ್ ಸಮಾಚಾರ ಗುಂಡ? ಇನ್ನೇನಿಲ್ಲ. ಯಾಕೆ ಅಲ್ಲ ಹಾಕೋರ? ಜಾತ್ರೆ ಮಹೋತ್ಸವ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಜಾತ್ರೆ ಮಹೋತ್ಸವ. ಅದ್ ಗದ್ದಿಗೆ ಜಾತ್ರೆ ಐತಿ. ಜಾತ್ರೆ 6ನೇ ತಾರೀಕು ಜಾತ್ರೆ ಸ್ಟಾರ್ಟ್. ಈಗೆಲ್ಲ ರೆಡಿ ಮಾಡ್ತೀವಿ. ಏನು ಜಾತ್ರೆ ನಡೀತಿದ್ದೆ ಅಂತೆಲ್ಲ ಜಾತ್ರೆ ಬಗ್ಗೆ ಒಂದಷ್ಟು ಹೇಳ್ತಿದ್ದ. ಆ್ಯಂಡ್ ಅವನದೇನೇನಿದೆ ಅದನ್ನೆಲ್ಲ ಹೇಳ್ತಿದ್ದ. ಕೇಳಿಕೊಂಡು ಮಾತಾಡಿಸ್ಕೊಂಡು ಬರ್ತಿದ್ದೆ. ನನಗೇನು ಅನ್ನಿಸ್ತಂದರೆ, ಎಷ್ಟೋ ಲಕ್ಷಾಂತರ ಜನ ಮಕ್ಕಳು ಇಲ್ಲಿ ಓದಿ ಒಂದೊಳ್ಳೆ ಪೊಸಿಷನ್ ತೊಗೊಂಡಿದ್ದಾರೆ. ಸೊ ನನ್ನ ತಮ್ಮ ಕೂಡ ಅದೇ ಥರ ಒಂದೊಳ್ಳೆ ಪೊಸಿಷನ್, ಅಟ್ಲೀಸ್ಟ್ ಲೈಫಲ್ಲಿ ಹೆಂಗೆ ಮುಂದೆ ಬರಬೇಕು ಅನ್ನೋದನ್ನು ಕಲ್ತ್ಕೊಂಡ್ರೆ ಸಾಕು ಅನ್ನೋದು. ಎಷ್ಟು ದೂರ ಬಿಟ್ಕೊಡ್ತೀಯಾ?
ಗೇಟಿಂದ ಆಚೆ ಬಂದ್ರೆ ನಿಂಗೆ ಕಾಲ್ ಮುರಿಯಂಗ್ ಹೊಡಿತಾರೆ. ಹೋಯ್ತೀರ ನೀವ್ ಆಚೆ? ಹೋಗಲ್ಲ ತಾನೆ? ಹೊಡಿತಾರೆ ಮತ್ತೆ ಅದಕ್ಕೆ ಹೋಗಲ್ಲ. ಪಾಪ ಎಲ್ಲಾ ಹುಡುಗರು ಬಂದ್ಬಿಟ್ಟು ಫೋನ್ ಕೊಡಿ ಅಕ್ಕ ಅಂತ ಹತ್ಕೊಂಡ್ ಮಾತಾಡ್ತಿದ್ರು ಫ್ಯಾಮಿಲಿ ಜೊತೆ. ನೀನು ಫಸ್ಟ್ನೇ ವರ್ಷ ಹಂಗೆ ತಾನೆ ಮಾಡಿದ್ದು? ಅಮ್ಮ ನಾನಿರಲ್ಲ ಅಮ್ಮ, ಅಕ್ಕ ಬಾ ಅಕ್ಕ ಕರ್ಕೊಂಡ್ ಹೋಗು ಅಂತ. ಹಾ ಕನ್ಯಾಕ ಹೆಂಗಂತಿದ್ಲು? ಕೇಳ ಒಮ್ಮೆ. ಹೆಂಗಸ್ತರ ಅಳ್ತಿ ಅಂದ್ಲ, ಬೈದ್ಲ ನಿಂಗೆ? ಅವಳಿಗೆ ಫೋನ್ ಮಾಡ್ಬೇಡ. ಆಮೇಲೆ ಏನಂದ್ಲು? ಫೋನ್ ಮಾಡ್ತೀಯಾ ಇಲ್ವಾ ಅವಳಿಗೆ? ಏನಂತಾಳೆ? ಇಲ್ಲೇನಾ ಫುಲ್ಲು ಆಟಾಡೋದೆಲ್ಲ ಹಾಕೋರ? ಅದೇನು ಗುಂಡ ಅಲ್ಲಿರೋದು? ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಎತ್ತಿನ ಜಾತ್ರೆ ಇದೆ. ಎತ್ತಿಂದು ಎತ್ತು ಮಾರ್ತಾರೆ, ಜಾಸ್ತಿ ತಂದಿರ್ತಾರೆ ಎತ್ತು. ಕುಂಟೆ ತಂದಿರ್ತಾರೆ, ಮಾರ್ತಿರ್ತಾರೆ. ಊರವರೆಲ್ಲ ಬರ್ತಾರಾ? ಅವತ್ ನಿಮ್ಗೆ ಸ್ಕೂಲ್ ರಜಾನ ಇರುತ್ತಾ? ಯುಗಾದಿಗೆ ರಜಾ ಕೊಟ್ಟಿದ್ದು ಏನು ಸಂಕ್ರಾಂತಿಗೆ ರಜಾ ಕೊಟ್ಟಿದ್ರಾ? ಫೋನ್ ಮಾಡಕ್ ಇಲ್ಲಿಗೆ ಬರ್ತೀಯಾ? ಇಲ್ಲಿಗೆ ಈ ಕಾಯಂಬತ್ ಹತ್ರಕ್ಕೆ? ನಮಗೆ ಗೊತ್ತಿರೋರೊಬ್ಬರು ಸರ್ ಇದ್ದಾರೆ, ಸೊ ಅವ್ರನ್ನ ಹಾಗೆ ಮೀಟ್ ಮಾಡಿಕೊಂಡು ಬಂದೆ. ಸೊ ನಿಮ್ಗೇನಾದರೂ ಫೋಟೋ ತೆಗಿಸ್ಬೇಕು ಅನ್ನೋದೇನಾದ್ರು ಇದೆ, ಇವ್ರದ್ದು SKS ಸ್ಟುಡಿಯೋ ಅಂತ ಇದೆ. ನಿಮ್ಗೇನಾದರೂ ಬೇಕಂದರೆ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಇದರಲ್ಲಿದೆ. ಹಾಗೆ ನನ್ನ ತಮ್ಮಂಗೆ ಬಾಯ್ ಹೇಳಿ ನಾವು ಸೀದಾ ಬೆಂಗಳೂರಿಗೆ ಬಂದ್ವಿ. ಬರೋದಾ? ಬಾಯ್, ಹುಷಾರು. ಎಲ್ಲ ಮಕ್ಕಳು ಪ್ರೇಯರ್ಗೆ ಹೋಗಕ್ಕೆ ನಿಂತವ್ರಲ್ಲ ಲೈನಿಗೆ. ಇವಾಗ ಪ್ರೇಯರ್ 6:30ಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾರೆ ಅನ್ಸುತ್ತೆ. ಆ್ಯಂಡ್ ಇದು ಶ್ರೀ ಸಿದ್ಧಗಂಗಾ ಮಠದಲ್ಲಿ ಪ್ರತಿನಿತ್ಯ ನಡೆಯುವ 10,000+ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನೆ. ಯಾವುದೇ ಜಾತಿ ಭೇದ ಇಲ್ಲದೆ ದೇವ್ರನ್ನ ಸ್ಮರಿಸುವ ಒಂದು ಸ್ಪಿರಿಚುವಲ್ ಪ್ಲೇಸ್ ಅಂದರೆ ಅದು ಶ್ರೀ ಸಿದ್ಧಗಂಗಾ ಮಠ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸಿದ್ಧಗಂಗಾ ಮಠದಲ್ಲಿ ಜಾತ್ರೆ ಆಗ್ತಿರೋ ಕಾರಣ ಸಿಟಿಯಲ್ಲಿ ಏನು ಅಂಗಡಿಗಳಿದೆ ಅದರಲ್ಲಿ ಸಿದ್ಧಗಂಗಾ ಕಿರಿಯ ಶ್ರೀಗಳಾದ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿ ಅವರು ಭಿಕ್ಷಾಟನೆ ನಡೆಸಿದ್ದಾರೆ. ಸೊ ಭಕ್ತಾದಿಗಳು ಅವ್ರಿಗೆ ತೃಪ್ತಿ ಆಗುವಷ್ಟು ಅಥವಾ ಅವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ಕೊಟ್ಟು ಭಕ್ತಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಶ್ರೀಗಳು ತುಮಕೂರಿನ ಬಟವಾಡಿಯಲ್ಲಿರುವ APMC ಯಾರ್ಡ್ಗಳಲ್ಲಿ ಭಿಕ್ಷಾಟನೆ ಮಾಡುವ ಮುಖಾಂತರ ಏನು ಭಕ್ತಾದಿಗಳಿದ್ದಾರೆ ಅವರು ಮತ್ತು ಅಂಗಡಿ ಓನರ್ಸ್ ಏನಿದ್ದಾರೆ ಅವರು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ದವಸ ಧಾನ್ಯ ಕಾಣಿಕೆಗಳನ್ನ ಕೊಟ್ಟು ಭಕ್ತಿ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಆ್ಯಂಡ್ ಶ್ರೀಗಳ ಒಂದು ಬ್ಲೆಸ್ಸಿಂಗ್ಸ್ ಎಲ್ಲ ತಗೊಂಡು ಮನೆ ಕಡೆ ಬಂದ್ವಿ ನಾವು. ಆ್ಯಕ್ಚುಲಿ ನಾನು ಇವಾಗ ಏನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ನನಗೆ ಫುಲ್ ಹುಷಾರಿಲ್ಲ. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ, ನೀವು ನೋಡ್ಬೋದು. ಪ್ಲೀಸ್ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಗೈಸ್, ಇವಾಗ ತಾನೇ ಮನೆಗೆ ಬಂದಿದ್ದೀನಿ. ನಾನು ಅರೌಂಡ್ ಜಾಲಹಳ್ಳಿಯಲ್ಲಿರುವಾಗ 1 o'clock ಆಗಿತ್ತು. ಇವಾಗ ಆಲ್ರೆಡಿ 8:40. ಸೊ ಈಗ ತಾನೇ ಮನೆಗೆ ಬಂದಿದ್ದೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಿಮ್ಗೇನು ಅನ್ನಿಸ್ತು, ಯಾರ್ಯಾರು ಸಿದ್ಧಗಂಗಾ ಮಠದಲ್ಲಿ ಓದಿದ್ದೀರಾ ಅವ್ರು ಈ ವಿಡಿಯೋಗೆ ಕಮೆಂಟ್ ಹಾಕಿ ನಿಮ್ಮ ಫೀಲಿಂಗ್ ಹೇಗಿತ್ತು ಅನ್ನೋದನ್ನು. ಆ್ಯಂಡ್ ಇನ್ನೊಂದು ಮೋರ್ ಏನಂತಂದರೆ, ನನ್ನ ತಮ್ಮ ರಜೆ ಎಲ್ಲ ಮುಗಿಸ್ಕೊಂಡು ಬರಲಿ, ಅವ್ನಿಗಲ್ಲಿ ಓದ್ತಿರೋದು ಫೀಲಿಂಗ್ ಹೇಗಿದೆ ಅಂತ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಬಿಕಾಸ್ ತುಂಬ ಜನ, ನನಗೆ ಗೊತ್ತಿರೋರೆ ತುಂಬ ಜನ ಸಿದ್ಧಗಂಗಾ ಮಠದಲ್ಲಿ ಓದ್ತಿದ್ದಾರೆ. ಸೊ ಇನ್ನೇನು ಜಾತ್ರೆ ಮಹೋತ್ಸವ ಎಲ್ಲ ನಡೀತಿದೆ ಅಲ್ಲಿ. ಸೊ ಅದ್ರದ್ದೊಂದಷ್ಟು ಕ್ಯಾಪ್ಚರ್ ಮಾಡಿ ಗೊತ್ತಿರೋರು ಕಳಿಸಿದ್ದಾರೆ. ಸೊ ಅದನ್ನು ಆ್ಯಡ್ ಮಾಡ್ತೀನಿ.
ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೂ ಸಪೋರ್ಟ್ ಮಾಡಿ. ಟಿಲ್ ದೆನ್ ನೆಕ್ಸ್ಟ್ ವೀಡಿಯೋಗೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.